ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಿಂದ ರಾಜ್ಯ ಹೊರ ರಾಜ್ಯಕ್ಕೆ ತರಹೇವಾರಿ ತರಕಾರಿಗಳು ರಫ್ತಾಗುತ್ತೆ. ಅದೇ ರೀತಿ ರಾಜ್ಯ ಹೊರ ರಾಜ್ಯದಿಂದ ಒಂದೊತ್ತಿನ ಊಟಕ್ಕೆ ಕೆಲಸವನ್ನ ಅರಿಸಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮೂಟೆ ಹೊತ್ತು ಚಿಲ್ಲರೆ ತರಕಾರಿ ವ್ಯಾಪಾರ ಮಾಡಿ ಅಲ್ಪ ಸ್ವಲ್ಪ ದುಡಿದುಕೊಳ್ತಾರೆ. ಆದರೆ ಅದರಲ್ಲಿ ಊಟಕ್ಕಾಗಿ ದಿನಕ್ಕೆ 150ರಿಂದ 200 ರೂಪಾಯಿ ಬೇಕಾಗುತ್ತದೆ. ಇದನ್ನರಿತ ಎಳವಳ್ಳಿ ರಮೇಶ್ ಅಭಿಮಾನಿಗಳ ಬಳಗದವರು ಇವರ ಒಂದೊತ್ತಿನ ಊಟ ನೀಗಿಸಬೇಕೆಂದು ವಾರಕ್ಕೆ 2 ದಿನ ಉಚಿತ ಅನ್ನದಾನ ಮಾಡಲು ಮುಂದಾಗಿದ್ದಾರೆ. ಇವತ್ತು ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಾಂಗ್ರೆಸ್ ಮುಖಂಡ ಮತ್ತು ಸಮಾಜ ಸೇವಕ ಎಳವಳ್ಳಿ ರಮೇಶ್ ಮತ್ತು ಅವರ ಕುಟುಂಬದವರು ಅಭಿಮಾನಿಗಳು ಉಚಿತ ಅನ್ನದಾಸೋಹ ಶಿಬಿರಕ್ಕೆ ಚಾಲನೆ ನೀಡಿದ್ದಾರೆ. ಹೋಗುತ್ತೆ ಆ ಗುಣಿಗಿಟ್ಟಾಗ ಉಡ್ದಾರ ಕೂಡ ಕಿತ್ತಾಚೆಗೆ ಬಿಸಾಕ್ತಾರೆ. ನಮ್ಮ ಕೈಲಾದಷ್ಟು ಹಳ್ಳಿ ಸೇವೆ ನಾನೇನು ದೇಶಕ್ಕೆಲ್ಲ ಮಾಡೋಕ್ಕಾಗಲ್ಲ, ತಾಲೂಕೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ತಾಲೂಕಿನ ಮೂಲೆಯಿಂದ ಪಕ್ಕದ ತಾಲೂಕವರು ಎಲ್ಲ ಬರ್ತಾರೆ, ಹಮಾಲಿಗಳು. ಇನ್ನು ಇವರ ಕಾರ್ಯಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದ್ದು, ಕಾಂಗ್ರೆಸ್ ಹಿರಿಯ ಮುಖಂಡರು ಮತ್ತು ಸಮಾಜ ಸೇವಕರಾಗಿ ಗುರುತಿಸಿಕೊಂಡು ಕೊರೋನಾ ಸಂದರ್ಭದಿಂದ ಬಡವರಿಗೆ ಉಚಿತ ತರಕಾರಿ ಕಿಟ್ ವಿತರಿಸುವ ಮೂಲಕ ಹೆಸರುವಾಸಿಯಾಗಿರುವ ರಮೇಶ್ ರವರು ಇಂದು ಮತ್ತೊಂದು ಹೆಜ್ಜೆ ಮುಂದೆ ಬಂದು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿಗಳು, ಸಣ್ಣ ವ್ಯಾಪಾರಿಗಳು, ರೈತರಿಗೆ ಉಚಿತ ಅನ್ನದಾಸೋಹ ಮಾಡುತ್ತಿರುವುದು ಖುಷಿ ತಂದಿದೆ. ವಾರಕ್ಕೆ 2 ದಿನ ನೀಡುವ ಅನ್ನದಾಸೋಹ ಪ್ರತಿದಿನ ನೀಡುವಂತಹ ಶಕ್ತಿ ಕೊಡಲಿ ಎಂದು ಎಪಿಎಂಸಿ ವರ್ತಕ ಸುರೇಶ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈಗ ಇಲ್ಲಿ ನಮ್ಮ ಎಪಿಎಂಸಿ 2 ಮಾರ್ಕೆಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಮಾರ್ಕೆಟ್. ಈ ಮಾರ್ಕೆಟಲ್ಲಿ 100 ಜನ ನಮ್ಮ ಹಮಾಲರು, ರೈತರು ಎಲ್ಲ ಕಡೆಯಿಂದ ದೂರದ ಕಡೆಯಿಂದ ಬರ್ತಾರೆ. ಹಾಸನ, ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಅನಂತಪುರ ಡಿಸ್ಟಿಕ್ಕು, ಕರ್ನೂಲ ಡಿಸ್ಟಿಕ್ಕು, ಈ ಕಡೆ ಎಲ್ಲ ನಾನಾ ಕಡೆಯಿಂದ ಬರ್ತಾರೆ. ನಮ್ಮ ರೈತರು, ವ್ಯಾಪಾರಸ್ಥರು ಎಲ್ಲರೂ ಬರ್ತಾರೆ. ಇಲ್ಲಿ 1000 ಜನ ಹಮಾಲರು. ಈಗ ಒಂದು ಹೋಗ್ಬಿಟ್ಟು ಒಂದು ಚಿತ್ರಾನ್ನ, ಇದು ವಡೆ ತಿನ್ನಬೇಕು ಅಂತ ಹೇಳಿದ್ರೆ 60 ರೂಪಾಯಿ 70 ರೂಪಾಯಿ ಬಿಲ್ ಮಾಡ್ತಾರೆ. ಇಲ್ಲಿ ಮೂಟೆ ಹೊತ್ತರೆ, ಒಂದು ಮೂಟೆ ಹೊತ್ತರೆ 5 ರೂಪಾಯಿ 6 ರೂಪಾಯಿ 10 ರೂಪಾಯಿ, 10 ಮೂಟೆ ಹೊತ್ತರೆ ಒಂದು ಟಿಫನ್ ಸಿಗ್ತೈತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಎಳವಳ್ಳಿ ರಮೇಶ್ ಅಣ್ಣವರು ಇದು ಮಹತ್ವವಾದ ನಿರ್ಧಾರ ತಗೊಂಡಿದ್ದಾರೆ. ಈ ಅನ್ನದಾನ ಅನ್ನೋದು ಮಹಾದಾನ. ಈ ಅನ್ನದಾನ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ಇಲ್ಲಿ ತಿಂದು ಸಂತೋಷದಿಂದ, ಯಾಕೆ ಅಂತ ಹೇಳ್ತೀಯಾ, ಟೈಮ್ ಸಿಕ್ಕಲ್ಲ. ಈಗ ಇಲ್ಲಿರ್ತೀವಿ, ಹೋಟ್ಲಿಗೆ ಹೋಗ್ಬೇಕು, ಇಲ್ಲೊಂದು ಮೂಟೆ ಎತ್ತಾಗಿದ್ರೆ ಒಂದು 10 ರೂಪಾಯಿ ಬರ್ತಾ ಇತ್ತಲ್ಲ ಅಂತ ಹೋಟ್ಲಿಗೆ ಹೋಗ್ಬೇಕು, ತಿನ್ನಬೇಕು, ಬರಬೇಕು, ಇದೆಲ್ಲ ಇರ್ತೈತೆ. ಯಾಕೆಂದ್ರೆ ಈ ವೇಳೆ ಎಳವಳ್ಳಿ ರಮೇಶ್ ಅವರ ಮಗ ಜನಾರ್ದನ್ ಮತ್ತು ಕುಟುಂಬದವರು ಹಸಿದ ಹೊಟ್ಟೆಗಳಿಗೆ ಊಟ ಬಡಿಸಿದ್ದು ವಿಶೇಷವಾಗಿತ್ತು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.